ರಮ್ಯಾ ರಾಜಕೀಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಸೊ ನಮ್ಮೊಂದಿಗಿದ್ದಾರೆ ರಮ್ಯಾ, ಸ್ಯಾಂಡಲ್ವುಡ್ ಕ್ವೀನ್ ಅಂತ ನಾವು ಕರಿತೀವಿ ಅವ್ರನ್ನ ಪ್ರೀತಿಯಿಂದ. ಸೊ ರಮ್ಯಾ, ನಾನು ಇನ್ನೊಂದು ಪ್ರಶ್ನೆ ಕೇಳಬೇಕು ಅನ್ಕೊಂಡೆ. ಕರಪ್ಷನ್ ಅಂತಂದು ಬಂದಾಗ ನೀವು ಕಾಂಗ್ರೆಸ್ ಪಾರ್ಟಿಯಿಂದ ಜೊತೆ ರಿಲೇಟ್ ಆಗಿರೋದ್ರಿಂದ ಕೇಳ್ತಾ ಇದ್ದೀನಿ. ಕರಪ್ಷನ್ ಅಂತ ಬಂದಾಗ ಕಾಂಗ್ರೆಸ್ ಪಾರ್ಟಿ ಅಣ್ಣಾ ಹಜಾರೆ ಮೂವ್ಮೆಂಟ್ ಬಗ್ಗೆ ಒಂದು ಸ್ಪಷ್ಟವಾದ ನಿಲುವು ತೊಗೊಳ್ಳೋಕ್ಕೆ ಸಾಧ್ಯ ಆಗಲಿಲ್ಲ. ಒಂದ್ಸಲ ಅವರು ಹಂಗೆ ಒಂದ್ಸಲ ಸಪೋರ್ಟ್ ಮಾಡ್ತಾರೆ, ಒಂದ್ಸಲ ಸಪೋರ್ಟ್ ಮಾಡಲ್ಲ, ಒಂದ್ಸಲ ಇವರು BJP ಇವ್ರು ಅಂತಾರೆ, ಒಂದ್ಸಲ ಇವರು ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ ಅಂತಾರೆ. ಒಟ್ನಲ್ಲಿ ಆ ಮೆಸ್ ಅಂತ ಏನು ಹೇಳಿದ್ರಿ ನೀವು, ಇದರಲ್ಲೂ ಕೂಡ ಮೆಸ್ಸೇ ತೋರಿಸಿದ್ರು ಅವರು ಕಾಂಗ್ರೆಸ್ ಪಾರ್ಟಿನವರು, ಎಸ್ಪೆಷಲಿ ಕರ್ನಾಟಕ ಕಾಂಗ್ರೆಸ್. ನೀವು ಅಣ್ಣಾ ಹಜಾರೆ ಸಪೋರ್ಟ್ ಮಾಡ್ತಿರೋ ಇಲ್ವೋ? Of course I support Anna Hazare because I am against anti-corruption. The Congress is also against anti-corruption. Of course, they're against corruption. I mean, I'm saying we're for anti-corruption. Sorry. So I agree with Anna Hazare on the anti-corruption because nam eldrigu beku. Avaru helidare, Anna Hazarenu avaru helidare, his is not a fight against the government. It's against corruption. But yaake nim party support madilla on wholeheartedly? Of course, they supported him. It's just that they didn't support certain terms and conditions of the Lokpal bill. That's it. Haganta, it is not you're against it. Are you telling me that everybody who went to support Anna Hazare is not corrupt? Each one of us. ಪ್ರತಿಯೊಬ್ಬರು ನಾವು ಯಾವತ್ತು ಬ್ರೈಬ್ ಕೊಟ್ಟಿಲ್ವಾ ಅಥವಾ ನಾವು ಯಾವತ್ತು ಬ್ರೈಬ್ ಇಸ್ಕೊಂಡಿಲ್ವಾ? ಒಂದು ಟ್ರಾಫಿಕ್ ಸಿಗ್ನಲ್ ಆಗಲಿ, ನಮ್ಮಿಂದ ಚೇಂಜ್ ಬರಬೇಕು ಗೌರೀಶ್. ಯು ಕ್ಯಾನಾಟ್ ಎಕ್ಸ್ಪೆಕ್ಟ್ ಇಟ್ ಫ್ರಮ್ ದ ಗವರ್ಮೆಂಟ್. ಗವರ್ಮೆಂಟ್ ಇಸ್ ಅ ರಿಫ್ಲೆಕ್ಷನ್ ಆಫ್ ಸೊಸೈಟಿ. ಯಾರು ಅವ್ರನ್ನ ವೋಟ್ ಮಾಡಿದ್ರು? Why it could be any government today? Today the government is Congress. That's what I'm telling you. In the state it is BJP. Who voted for them? ನಾವೇ ಜನತಾನೆ. Your government is a reflection of society. ನಾವು ಫಸ್ಟ್ ಚೇಂಜ್ ಆಗಬೇಕು, ನಾವು ಫಸ್ಟ್ ರೂಲ್ಸ್ ಪ್ರಕಾರ ನಾವು ನಡ್ಕೋಬೇಕು. ಆವಾಗಲೇ ನಾವು ಇನ್ನೊಬ್ಬರ ಬಗ್ಗೆ ಕಮೆಂಟ್ ಮಾಡ್ಬೋದು. ಹೌ ಕ್ಯಾನ್ ಯು? The Congress did not agree with certain principles of the Lokpal bill. Adashte. They did not say that, we like to be corrupt and everybody should be corrupt. They are also against corruption. Definitely. Which government would want to be for corruption? Nobody wants to be for corruption. And Anna Hazare ಅವರು ಕೂಡನೇ ಹೇಳಿದ್ದಾರೆ, it is not a fight against the government, it's fight against corruption. ಇವತ್ತು ಕಾಂಗ್ರೆಸ್ ಇರ್ಬೋದು, ನಾಳೆ ಬೇರೆ ಯಾವುದೋ ಪಾರ್ಟಿ ಇರ್ಬೋದು. But the Lokpal bill applies to everybody. It applies to everybody who will be working in the government today. ಮನೀಶ್ ತಿವಾರಿ ಅಂತ ಒಬ್ಬ ವಕ್ತಾರರು ಅಣ್ಣಾ ಹಜಾರೆ ಬಗ್ಗೆನೇ ಬ್ಲೇಮ್ ಮಾಡಿದ್ರು. ಅವರು ಕಾಲಿಂದ ತಲೆ ತನಕ ಅವ್ರು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ಅಂತ ಹೇಳಿದ್ರು. ಆಮೇಲೆ ಅವ್ರು ರೆಸಿಗ್ನೇಷನ್ ಕೊಟ್ಟರು, ಅದು ಬೇರೆ ಪ್ರಶ್ನೆ. ಸೊ ಆ ಥರ ಕಾಂಗ್ರೆಸ್ ಪಕ್ಷದಿಂದ ಅಣ್ಣಾ ಹಜಾರೆ ಮೇಲೆ ಯಾವ ಥರ ಅದನ್ನು ಡಿವಿಯೇಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೋ, ಮಿಸ್ಲೀಡ್ ಮಾಡೋಕ್ಕೆ ಸಾಧ್ಯ ಆಗುತ್ತೋ, ರಿಪ್ರೆಸೆಂಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೋ, ಅದನ್ನೆಲ್ಲ ಮಾಡಿದ್ರು. ಓಕೆ, ಅದ್ರ ಉದ್ದೇಶ ಸಫಲ ಆಗಲಿಲ್ಲ, ಅದು ಬೇರೆ ಪ್ರಶ್ನೆ. ಮತ್ತು ಅದು ಈಗ ಇನ್ನೂ ನಡೀತದ ಪ್ರೊಸೆಸ್ಸು, ಅದ್ರ ಬಗ್ಗೆ ನಾವು ಮಾತಾಡಿದ್ವಿ. ಬಟ್ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ? ಇಲ್ಲ, ಮೈ ಮೈಂಡ್ ಸೆಟ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಗೌರೀಶ್. ಐ ಡೋಂಟ್ ಥಿಂಕ್ ದಟ್ ಅನ್ ಆಪೋಸಿಷನ್ ಇಸ್ ಮೈ ಎನಿಮಿ. ಅವ್ರು ಏನೋ ಒಂದು ಹೇಳೋದಕ್ಕೆ ನಾವು ಅದಕ್ಕೆ ಆಪೋಸಿಟ್ ಹೇಳ್ಬೇಕಂತಾನೆ ಇರ್ತಾರೆ. ಐ ಆಮ್ ನಾಟ್ ಲೈಕ್ ದಟ್. ಅಕಸ್ಮಾತ್ BJP ಅವ್ರು ಏನಾದರೂ ಒಂದು ಹೇಳಿದ್ರೆ, ಒಳ್ಳೆ ಕೆಲಸ ಮಾಡಿದ್ರೆ ಅಂಡ್ ಇಫ್ ಐ ಥಿಂಕ್ ದಟ್ ಇಸ್ ರೈಟ್, ಐ ವಿಲ್ ಡೆಫಿನೆಟ್ಲಿ ಸಪೋರ್ಟ್. ಬಿಕಾಸ್ ನನ್ನ ಉದ್ದೇಶ ಬಂದ್ಬಿಟ್ಟು BJP ಕಾಂಗ್ರೆಸ್ ಅಲ್ಲ, ಒಟ್ಟಿನಲ್ಲಿ ನಮ್ಮ ದೇಶ ಉದ್ಧಾರ ಆಗಬೇಕು, ನಮ್ಮ ಜನಕ್ಕೆ ಒಳ್ಳೇದಾಗಬೇಕು. ದಟ್ಸ್ ವಂಡರ್ಫುಲ್ ರಮ್ಯಾ, ದಟ್ಸ್ ರಿಯಲಿ ವಂಡರ್ಫುಲ್. ಯಾಕಂದ್ರೆ ಈಗ ಭಾಳ ಸಲ ನಮ್ಗೆ ಯಾಕೆ ಅನ್ಸುತ್ತೆ ಅಂತಂದ್ರೆ, ಒಂದು ಪಕ್ಷದಲ್ಲಿ ಒಳಗಡೆ ಹೋದ ತಕ್ಷಣ ಕಾಂಗ್ರೆಸ್ನಲ್ಲಿ ಹೋದ್ರೆ ಕಾಂಗ್ರೆಸ್ ಎಲ್ಲ ಚೆನ್ನಾಗಿದೆ, BJP ಮಾತ್ರ ಚೆನ್ನಾಗಿಲ್ಲ ಅಂತಾರೆ. BJP ಮಾತ್ರ ಚೆನ್ನಾಗಿದೆ. ಅರೆ, ಇಟ್ಸ್ ನಾಟ್ ಲೈಕ್ ದಟ್. ಅಲ್ಲೂ ಜನನೇ ಇದ್ದಾರೆ, ಇಲ್ಲೂ ಜನ ಇದ್ದಾರೆ. ಅಲ್ಲೂ ಒಳ್ಳೆಯವರು, ಇಲ್ಲೂ ಒಳ್ಳೆಯವರು ಇದ್ದಾರೆ, ಅಲ್ಲೂ ಕೆಟ್ಟವರಿದ್ದಾರೆ, ಇಲ್ಲೂ ಕೆಟ್ಟವರಿದ್ದಾರೆ. ಅದನ್ನ ಅಕ್ಸೆಪ್ಟ್ ಮಾಡೋದು ಅಂದ್ರೆ, ದೇಶ ಸಮಾಜಕ್ಕಿಂತ ಪಕ್ಷ ದೊಡ್ಡದಲ್ಲ. ಎಲ್ಲಕ್ಕಿಂತ ಮುಖ್ಯ ಆಗಿರೋದು ನಮ್ಮ ದೇಶ, ನಮ್ಮ ಜನ, ನಮ್ಮ ಸಮಾಜ. ಅದು ಬರಬೇಕು ಅಂತ ಹೇಳ್ತಾರೆ. ಎಸ್, ಅಂಡ್ ಈಗಿನ ಕಾಲದ ಯೂತ್ ದಟ್ಸ್ ಎಕ್ಸಾಕ್ಟ್ಲಿ ವಾಟ್ ದಿ ಥಿಂಕ್. ಯುವಕರು ಅದನ್ನೇ ಯೋಚನೆ ಮಾಡಿ, ನಮಗೆ ವಾರ್ ಬೇಕಾಗಿಲ್ಲ, ವಿ ವಾಂಟ್ ಪೀಸ್ಫುಲ್ನೆಸ್, ವಿ ವಾಂಟ್ ಪೀಸ್. ನಮಗೆ ಈ ಕಾಸ್ಟು, ರಿಲಿಜನ್ನು, ಅದು ಇದು ಇಟ್ ಇಸ್ ನಾಟ್ ಇಂಪಾರ್ಟೆಂಟ್. ಬಿಕಾಸ್ ನಮ್ಮ ಎಜುಕೇಷನ್ ನಾವು ತೊಗೊಂಡಿದ್ದು ಎಲ್ಲರೂ ಒಂದು, ವಿ ಆರ್ ಆಲ್ ಈಕ್ವಲ್ ಅಂಡರ್ ಲಾ. ಆ್ಯಂಡ್ ವಿ ವಾಂಟ್ ಅ ಕ್ಲೀನ್ ನಾನ್ ಕರಪ್ಟ್ ಇಂಡಿಯಾ ಬಿಕಾಸ್ ವಿ ಬಿಲೀವ್ ಇನ್ ಅವರ್ ಕಂಟ್ರಿ, ಅವರ್ ಪೀಪಲ್. ಅದು ತುಂಬ ಮುಖ್ಯ. ಸೊ ಆ ಮೈಂಡ್ಸೆಟ್ ಇಸ್, ದ ಯೂತ್ ಮೈಂಡ್ಸೆಟ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ರಮ್ಯಾ, ಎರಡೆರಡು ದೋಣಿಲಿ ಕಾಲ ಇಡ್ತಾ ಇಲ್ವಾ ನೀವು? ಒಂದ್ ಕಡೆ ಸಿನಿಮಾ ಮಾಡ್ತಾ ಇದ್ದೀರಾ, ಇನ್ನೊಂದು ಕಡೆ ರಾಜಕೀಯ ಮಾಡ್ತಾ ಇದ್ದೀರಾ, ಇನ್ನೊಂದು ಕಡೆ ಮದುವೆ ಮಾಡ್ಕೋಬೇಕಂತ ನೋಡೋದಕ್ಕೂ ನಾನು ಪೊಲಿಟಿಕಲ್ ಫೀಲ್ಡ್ಗೆ ಎಂಟರ್ ಆದರೂ ಕೂಡ ನನಗೆ ವೇಸ್ ಮೈ ಬ್ರೆಡ್ ಅಂಡ್ ಬಟರ್ ಕಮಿಂಗ್ ಫ್ರಮ್? ನನ್ನ ಬಿಲ್ಸ್ ಯಾರು ಕೊಡ್ತಾರೆ? ನಂದು ಪೆಟ್ರೋಲ್ ಬಿಲ್ ಜಾಸ್ತಿ ಇರುತ್ತೆ. ಹೌದು, ಅದಕ್ಕೆಲ್ಲ ಬಿಲ್ ಕೊಡಬೇಕಾದ್ರೆ ಐ ಹ್ಯಾವ್ ಟು ಅರ್ನ್. ನನಗೆ ಏನಾದರೂ ಒಂದು ಕೆಲಸ ಇರಬೇಕಲ್ವಾ? ಸೊ ಐ ನೀಡ್ ಟು ಬಿ. ನನಗೆ ಅನ್ಸುತ್ತೆ ಎಲ್ಲರೂ ಇದನ್ನ ಫಾಲೋ ಮಾಡಬೇಕು ಅಂತ. ಅಂದ್ರೆ ತುಂಬಾ ನೀಟಾಗಿ, ನಿಯತ್ತಾಗಿ ಒಂದ್ ಕಡೆ ದುಡಿಬೇಕು. ಹೌದು, ಇದನ್ನ ಸರ್ವಿಸ್ ಅಂತ ಅಷ್ಟೊಂದು ಅನ್ಕೊಂಡು ಬರಬೇಕು ಪಾಲಿಟಿಕ್ಸ್ ಅನ್ನ. ಮೈ ರಿಯಲ್ ಇಮೇಜ್ ಇಸ್ ಡಿಫರೆಂಟ್ ಫ್ರಮ್ ಮೈ ರಿಯಲ್ ಇಮೇಜ್. ಹೌದಾ? ಸೊ ಅದು ಈಗ ನಿಧಾನವಾಗಿ ಗೊತ್ತಾಗುತ್ತೆ. ಇನ್ನೊಂದು ನನಗೆ ಕಾಡ್ತಾ ಇರೋದೇನಂದ್ರೆ, ನೀವು ಮದುವೆ ಬೇರೆ ಮಾಡ್ಕೋಬೇಕಂತ ಇದ್ದೀರಾ ಎಲ್ಲದ್ರ ಮಧ್ಯೆ? ಇವಾಗ ಸದ್ಯಕ್ಕೆ ಮದುವೆ ಮಾಡ್ಕೋತಿರೋ ನೀವು, ರಾಜಕೀಯ ಮಾಡ್ತಿರೋ? ಇಲ್ಲ, ಫಸ್ಟ್ ಬೂತ್ ಲೆವೆಲಲ್ಲಿ ಕಂಟೆಸ್ಟ್ ಮಾಡಿ ಆಮೇಲೆ ನೆಕ್ಸ್ಟ್ ಇಯರ್ ಎಂಡ್ ನೋಡೋಣ. ಬಟ್ ಹಿ ಈಸ್ ಎಕ್ಸ್ಟ್ರೀಮ್ಲಿ ಸಪೋರ್ಟಿವ್, ಡೆಫಿನೆಟ್ಲಿ. ಸೊ ಯಾ, ಡೆಫಿನೆಟ್ಲಿ ಹಂಗಿರಬೇಕು. ಐ ಥಿಂಕ್ ಅವರಿಗೆ ರಮ್ಯಾ ಎಲ್ಲಿ ಸಿಗ್ತಾರೆ ನೋಡಿ. ನೀವು ಅವರಿಗೆ, ನನಗೆ ಐ ಆಮ್ ಫೀಲಿಂಗ್
ರಿಯಲಿ ಪಿಟಿ ಅಬೌಟ್ ರಫೇಲ್. ಯಾಕೆ? ಯಾಕೆಂದ್ರೆ ಬೆಳಿಗ್ಗೆ ನೀವು ಹೋಗಿ ಸಿನಿಮಾಕ್ಕೆ ಹೋಗ್ತೀರಾ, ಸಿನಿಮಾ ಶೂಟಿಂಗ್ ಹೋಗ್ತೀರಾ, ಸಂಜೆ ಆದ ತಕ್ಷಣ ನಿಮ್ಮ ಬೂತ್ ಲೆವೆಲ್ ಮೀಟಿಂಗ್ ಇರುತ್ತೆ, ರಾತ್ರಿ ಬಂದು ಮನೇಲಿ ಅದೇ ಯೋಚನೆ ಮಾಡ್ತೀರಾ, ಮತ್ತೆ ಬೆಳಿಗ್ಗೆ ಹೋಗ್ತೀರಾ, ಅವ್ರಿಗೆಲ್ಲ ಟೈಮ್ ಕೊಡ್ತೀರಾ ನೀವು? ಆ್ಯಕ್ಚುಲಿ ಹಿ ಈಸ್ ಆಲ್ಸೋ ವೆರಿ ವೆರಿ ಬ್ಯುಸಿ. ಯು ಸಿ ಅವ್ರ ಬಿಸ್ನೆಸ್, ಅವ್ರು ಇಂಡಿಯಾಗೆ ಬಂದು ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಹಿ ವಾಂಟ್ಸ್ ಟು ಹೆಲ್ಪ್ ಆಂಟ್ರಪ್ರಾನ್ಯೂರ್ಸ್ ಇನ್ ಇಂಡಿಯಾ. ಅದು ನಂಗೆ ತುಂಬ ಮೆಚ್ಚೋದು ಅವ್ರನ್ನಲ್ಲಿ. ಅವ್ರಿಗೆ ಬರೀ ಅವ್ರ ಕಂಟ್ರಿ ಅಂತ ಏನಿರಲಿಲ್ಲ. ಹಿ ವಾಂಟ್ಸ್ ಟು ಕಮ್ ಟು ಇಂಡಿಯಾ. ಹಿ ಈಸ್ ಆಲ್ರೆಡಿ ಮೇಡ್ ಇಸ್ ಓನ್ ಗ್ರೂಪ್ ಆಫ್ ಫ್ರೆಂಡ್ಸ್. ಅವ್ರು ಎಲ್ಲರೂ ಏನೋ ಒಂದು ಮಾಡೋದಕ್ಕೆ ಲೈಕ್ ಹಿ ವಾಂಟ್ ಟು ಕಮ್ ಅಪ್ ವಿತ್ ದಿಸ್ ಕಾರ್ ಪೂಲಿಂಗ್ ಬದಲು ಒಂದು ಏರ್ಪೋರ್ಟಿಗೆ ಬಂದಮೇಲೆ ಒಂದು ಕಾರ್ ಸರ್ವಿಸ್ ಥರ ಮಾಡೋದು. ಯು ಕ್ಯಾನ್ ಪಿಕ್ ಅಪ್ ಅ ಕೀ ಆ್ಯಂಡ್ ಡ್ರಾಪ್ ಇಟ್. ಸೊ ಟ್ರಾಫಿಕ್ ಕಂಜೆಷನ್ ಬಗ್ಗೆ ಆವಾಗಲೇ ಯೋಚನೆ ಮಾಡಿದೆ, ನಮ್ಮ ದೇಶದ ಬಗ್ಗೆ, ನಮ್ಮ ಬೆಂಗಳೂರು ಬಗ್ಗೆ ಎಲ್ಲ. ಸೊ ಐ ಲೈಕ್ ದ್ಯಾಟ್ ಅಬೌಟ್ ಹಿಮ್. ಅವರೇ ನನಗೆ ಪುಷ್ ಮಾಡಿದ್ದು, ನಿನ್ಗೆ ಇಷ್ಟೊಂದು ಯಾಕಂದರೆ ನಾನು ಯಾವಾಗಲೂ ಫೋನ್ ಮಾಡಿ ಹೇಳ್ತಾ ಇದ್ದೀನಿ, ಐ ಆಮ್ ಫೀಲಿಂಗ್ ರೆಸ್ಟ್ಲೆಸ್, ನಾನು ಏನು ಮಾಡೋಕ್ಕಾಗಲ್ಲ. ಅಂದರೆ ನನಗೆ ಐ ಫೀಲ್ ಲೈಕ್ ನನಗೆ ನಾನು ಮೋಸ ಮಾಡ್ತಾಯಿದ್ದೀನಿ ಅಂತ ನಂಗೆ ಅನಿಸುತ್ತೆ ಅಂತ ನಾನು ಭಾಳ ಸತಿ ನಾನು ಹೇಳಿದ್ದೀನಿ. ಎಷ್ಟೋ ಇಶ್ಯೂಸ್ನಲ್ಲಿ ನನಗೆ ಹೇಳೋಕ್ಕಾಗಲಿಲ್ಲ. ಬಿಕಾಸ್ ಒಂದು ಆ್ಯಕ್ಟ್ರೆಸ್ ಆದಮೇಲೆ ನಮಗೆ ಒಂದು ಎಳಿತಾ ಇರುತ್ತೆ, ನಾವು ಏನೇ ಡಿಪ್ಲೊಮ್ಯಾಟಿಕ್ ಆಗಿರಬೇಕು, ಹಂಗೆ ನಂಗೆ ಇರೋಕ್ಕಾಗೋದಿಲ್ಲ. ಐ ಕಾಂಟ್ ಬಿ ಡಿಸಾನೆಸ್ಟ್, ಐ ಹ್ಯಾವ್ ಟು ಬಿ ಟ್ರೂ ಟು ಮೈ ಸೆಲ್ಫ್. ಅವರೇ ನಂಗೆ ಪುಷ್ ಮಾಡಿದ್, ನಿಂಗೆ ಹಂಗೆ ಅನ್ಸಿದ್ರೆ ನೀನು ಮಾಡಬೇಕು, ಬಿಕಾಸ್ ಒನ್ ಲೈಫ್ ಒನ್ ಆಪರ್ಚುನಿಟಿ. ದರ್ಶನ್ ಮತ್ತು ಅವರ ವಿಜಯಲಕ್ಷ್ಮಿ ಪ್ರಕರಣದಲ್ಲಿ ಏನಾಯಿತು ಎಲ್ಲ ಗೊತ್ತಿರುವಂಥದ್ದು. ಅದ್ರ ಬಗ್ಗೆ ನಾನು ಕೇಳಲ್ಲ. ಅದಕ್ಕಿಂತ ಮುಖ್ಯವಾಗಿ ನಮಗೆ ನಿನ್ನೆಯಿಂದ ಅಥವಾ ಮೊನ್ನೆಯಿಂದ ಕಾಡ್ತಾ ಇರೋ ಪ್ರಶ್ನೆ ಅಂದರೆ ನಿಖಿತಾ ಅವ್ರನ್ನ ಬ್ಯಾನ್ ಮಾಡಿರೋದು 3 ವರ್ಷಗಳ ಕಾಲ. ಏನು ಅನ್ಸುತ್ತೆ ನಿಮಗೆ ಇದ್ರ ಬಗ್ಗೆ? ಸಿ, ಫಸ್ಟ್ ಆಫ್ ಆಲ್ ಪ್ರೊಡ್ಯೂಸರ್ಸ್ ಅಸೋಸಿಯೇಷನ್ ಬಂದುಬಿಟ್ಟು ಸುಮ್ಮನೆ ನಿಖಿತಾನ ಬ್ಯಾನ್ ಮಾಡಿಲ್ಲ. ಅಂದರೆ ಅವ್ರ ಮೇಲೆ ಏನೋ ಒಂದು ಇದ್ದಿದ್ದಕ್ಕೆ ಅಂತ ಏನು ಬ್ಯಾನ್ ಮಾಡಿಲ್ಲ. ದೇ ಹ್ಯಾವ್ ನಥಿಂಗ್ ಅಗೇನ್ಸ್ಟ್. ವಿಜಯಲಕ್ಷ್ಮಿ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಅದ್ರ ಮೇಲೆ ಅವರು ಬ್ಯಾನ್ ಮಾಡಿದ್ದಾರೆ. ಆ ಬೇಸಿಸ್ ಏನು, ಅದೊಂದು ರೂಲ್ ಬುಕ್ ಇದೆ. ಇವಾಗ ಒಬ್ಬರು ಕಳ್ತನ ಮಾಡಿದ್ರೆ ಅವ್ರಿಗೆ ಜೈಲ್ ಹಾಕ್ಬೇಕಂತ ಒಂದು ಸೆಕ್ಷನ್ ಇರುತ್ತೆ. ಇವಾಗ ಒಬ್ಬರು ಈ ಥರ ಕಂಪ್ಲೇಂಟ್ ಬರೆದೆ, ಅದು ಯಾವ ಆಧಾರದ ಮೇಲೆ ಅವರು ಬ್ಯಾನ್ ಮಾಡಿದಂತ ನಂಗೆ ಗೊತ್ತಿಲ್ಲ. ಬಿಕಾಸ್ ನನ್ನ 2 ಸತಿ ಬ್ಯಾನ್ ಮಾಡಿದ್ದಾರೆ. ಒಂದು ಸತಿ ಒಬ್ರಿಗೆ ಸಹಾಯ ಮಾಡೋದಕ್ಕೆ ಬ್ಯಾನ್ ಮಾಡಿದ್ರು, ಇನ್ನೊಂದು ಸತಿ ಆ್ಯಸ್ ಅ ಪ್ರೊಫೆಷನಲ್ ನಾನು ಇನ್ನೊಂದು ಟೇಕ್ ಕೇಳೋದಕ್ಕೆ ನಾನು ಬ್ಯಾನ್ ಮಾಡಿದ್ರು. ಆಮೇಲೆ ಅದೇನು ಡಾನ್ಸರ್ಸ್ ಇದೆಲ್ಲ ಹೋಯಿತು. ಐ ವಾಸ್ ಆಮ್ ಟ್ವಿಸ್ಟೆಡ್ ಟು ಅಪಾಲಜೈಸ್. ಅದು ಯಾವ ಕಾರಣಕ್ಕೆ ಬ್ಯಾನ್ ಮಾಡ್ತಾರೆ ಅಂತ ನಂಗೆ ಅರ್ಥ. ದಟ್ ಬ್ಯಾನ್ ಶುಡ್ ಬಿ ರಿಮೂವ್ಡ್ ಫಸ್ಟ್ ಆಫ್ ಆಲ್. ಬ್ಯಾನ್ ಶುಡ್ ಬಿ ಬ್ಯಾನ್ಡ್. ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. ದಟ್ ಇಸ್ ನಾಟ್ ಕರೆಕ್ಟ್. ಓಕೆ ಅಲ್ವಾ? ಒಂದು ಹೆಣ್ಮಗುನ ಅದು ಹೆಂಗೆ ನೀವು ಇದನ್ನ ಮಾಡ್ತೀರಾ? ಆಮೇಲೆ ನೋಡಿ, ಇವಾಗ ಮುಂದೆ ಒಬ್ರು ಬಂದಿಲ್ಲ ಸಪೋರ್ಟ್ ಮಾಡೋದಕ್ಕೆ. ಐ ಆಮ್ ನಾಟ್ ಸೇಯಿಂಗ್ ದ ಪ್ರೊಡ್ಯೂಸರ್ಸ್ ಅಸೋಸಿಯೇಷನ್. ಸಾರಿ, ನೀವು ಸಪೋರ್ಟ್ ಮಾಡಕ್ಕೆ ಐ ಡೋಂಟ್ ನೋ ಇಫ್ ಐ ಕ್ಯಾನ್ ಸಪೋರ್ಟ್ ನಿಖಿತಾ. ಅವ್ರು ಮಾಡಿದ ತಪ್ಪು ನಿಜ ಅಂತ ನಂಗೆ ಗೊತ್ತಿಲ್ಲ. ಬಿಕಾಸ್ ಐ ಆಮ್ ನಾಟ್ ಅವೇರ್ ಆಫ್ ಇಟ್. ಬಟ್ ಬ್ಯಾನ್ ಅಂತ ಮಾಡಿದ್ದು ಅದು ಡೆಫಿನೆಟ್ಲಿ ಐ ಆಮ್ ನಾಟ್ ಫಾರ್ ಇಟ್. ಐ ಡೋಂಟ್ ಥಿಂಕ್ ದಟ್ಸ್ ರೈಟ್. ಬಿಕಾಸ್ ರೂಲ್ಸ್. ಒಬ್ರು ಹೆಣ್ಮಕ್ಳಿಗೆ ಬೇರೆ ರೂಲ್ಸ್ ಆಗಲ್ಲ, ಗಂಡು ಮಕ್ಳಿಗೆ ಬೇರೆ ರೂಲ್ಸ್ ಆಗಲ್ಲ. ರೂಲ್ಸ್. ನೀವು ಇವ್ರನ್ನ ಬ್ಯಾನ್ ಮಾಡಿದ್ರೆ ಅವ್ರನ್ನು ಬ್ಯಾನ್ ಮಾಡಬೇಕು. ಇಟ್ಸ್ ಅ ರೂಲ್, ರೈಟ್? ಅದಂಗೆ ಈ ಹೆಣ್ಮಗನ ಮಾತ್ರ ನೀವು ಬ್ಯಾನ್. ಅವ್ರು ಹೇಳ್ತಾರೆ ಅವ್ರು ಜುಡಿಷಿಯಲ್ ಕಸ್ಟಡಿ ಇದ್ದಾರೆ, ಅದು ಬಂದ್ಮೇಲೆ ಮಾಡ್ತೀರಂತ. ಬಟ್ ಸ್ಟಿಲ್ ಐ ಡೋಂಟ್ ಥಿಂಕ್ ಇಟ್ಸ್ ಫೇರ್. ಆ್ಯಂಡ್ ನನ್ನ ಪ್ರೊಡ್ಯೂಸರ್ಸ್ ಅಸೋಸಿಯೇಷನ್ ಐ ಆಮ್ ನಾಟ್ ಅಗೇನ್ಸ್ಟ್ ದೆಮ್. ಬಿಕಾಸ್ ಅವ್ರಿಗೇನು ಕಂಪ್ಲೇಂಟ್ ಮೇಲೆ ಬಂದಿದೆ ಅದ್ರ ಮೇಲೆ ಅವ್ರು ರಿಯಾಕ್ಟ್ ಮಾಡ್ತಾರೆ. ಬಿಕಾಸ್ ಈ ಸೇಮ್ ಪ್ರೊಡ್ಯೂಸರ್ಸ್ ಅಸೋಸಿಯೇಷನ್ನು ನನ್ನ ಮುಂಚೆ ಬ್ಯಾನ್ ಮಾಡಿರಲಿಲ್ಲ. ಯು ಸಿ, ದೇರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಅಂದರೆ ಇದು ಫಾಲೋ ಮಾಡ್ಕೊಂಡು ಬರ್ತಾ ಇರೋದನ್ನ ಅವರೇ ಫಾಲೋ ಮಾಡ್ತಾ ಇರೋದು. ನಾನೇನು ಹೇಳ್ತೀನಿ ಅಂದರೆ ಆ ಬ್ಯಾನ್ನ ತೆಗೆದು ಬಿಡಿ. ವಿಜಯಲಕ್ಷ್ಮಿ ಹಾಸ್ಪಿಟಲ್ ಅಡ್ಮಿಟ್ ಆದಾಗ ತುಂಬ ಜನ ಸ್ಟಾರ್ಸ್ಗಳು ಹೋಗಿ ಅವ್ರನ್ನ ಕಾಂಪ್ರಮೈಸ್ ಮಾಡಿಸುವಂಥ, ಕಂಪ್ಲೇಂಟನ್ನು ವಿತ್ಡ್ರಾ ಮಾಡಿಸುವಂಥ, ಅದನ್ನು ಪ್ರಯತ್ನ ಪಡ್ತಾರೆ. ಓಕೆ, ಗಂಡ ಹೆಂಡತಿನ ಸೇರಿಸ್ಬೇಕು ಮತ್ತೆ ಅನ್ನೋದ್ರಲ್ಲಿ ಯಾವ ಸಂಶಯ ಇಲ್ಲ. ಆದರೆ ಅಬ್ಯೂಸ್ ಮಾಡೋದನ್ನ ಸಿ, ಐ ನೋ ವಿಜಯಲಕ್ಷ್ಮಿ ವೆರಿ ವೆಲ್. ಐ ನೋ ದರ್ಶನ್ ಆಲ್ಸೋ ವೆರಿ ವೆಲ್. ನಾನು ದರ್ಶನ್ ಜೊತೆ ಕೆಲಸ ಮಾಡುವಾಗ ದತ್ತದಲ್ಲಿ ವಾಸ್ ಎಕ್ಸ್ಟ್ರೀಮ್ಲಿ ಡೀಸೆಂಟ್, ಎಕ್ಸ್ಟ್ರೀಮ್ಲಿ ಪ್ರೊಫೆಷ್ನಲ್. ಒಂದು ಫ್ಲರ್ಟ್ ಮಾಡೋದಾಗಿರಲಿ, ಒಂದು ಇದಾಗಿರಲಿ, ಏನೂ ಇಲ್ಲ. ಅವನಾಯ್ತು ಅವ್ನ ಕೆಲಸ ಆಯಿತು. ವೆರಿ ವೆರಿ ಡೀಸೆಂಟ್. ಸೆಕೆಂಡ್, ವಿಜಯಲಕ್ಷ್ಮಿ ಆ್ಯಂಡ್ ಐ ವರ್ ವೆರಿ ಗುಡ್ ಫ್ರೆಂಡ್ಸ್. ಸೊ ದಿಸ್ ಇಸ್ ವೆರಿ ಶಾಕಿಂಗ್. ಫಸ್ಟ್ ಆಫ್ ಆಲ್, ಆ್ಯಸ್ ಸೆಲೆಬ್ರಿಟಿ ನಮಗೊಂದು ಸೊಸೈಟಿನ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ನಾವೊಂದು ಎಕ್ಸಾಂಪಲ್ ಇಡಬೇಕು. ಸೊ ದರ್ಶನ್ ಬೀಟಿಂಗ್ ಅಪ್ ಹಿಸ್ ವೈಫ್ ಇಸ್ ಅ ಬಿಗ್ ಶಾಕ್ ಫಾರ್ ಮಿ. ಆ್ಯಂಡ್ ಐ ಆಮ್ ಅಗೇನ್ಸ್ಟ್ ಡೊಮೆಸ್ಟಿಕ್ ವೈಲೆನ್ಸ್ ಆಫ್ ಎನಿ ಸಾರ್ಟ್. ಫಸ್ಟ್ ಆಫ್ ಆಲ್, ಅದು ನಮ್ಮ ಕಲ್ಚರ್ ಅಲ್ವೇ ಅಲ್ಲ. ಒಂದು ಹೆಣ್ಮಗು ಮೇಲೆ ಕೈ ಮಾಡೋದು ಅದು ನಮ್ಮ ಕಲ್ಚರ್ ಅಲ್ವೇ ಅಲ್ಲ. ಸೊ ದಿಸ್ ಇಸ್ ವೆರಿ ಶಾಕಿಂಗ್ ಫಾರ್ ಯು. ಐ ಕ್ಯಾನ್ ನಾಟ್ ಇಮ್ಯಾಜಿನ್ ಸಂಬಡಿ ಲೈಕ್ ದರ್ಶನ್ ಟು ರೇಸ್ ಹಿಸ್ ಹ್ಯಾಂಡ್ ಆನ್ ಅ ವುಮನ್. ಸೊ ಇಟ್ಸ್ ಎಕ್ಸ್ಟ್ರೀಮ್ಲಿ ಶಾಕಿಂಗ್ ಫಾರ್ ಮಿ. ಆ್ಯಂಡ್ ಅವ್ರ ಮಧ್ಯೆ ಏನಕ್ಕೆ ಆ ಪ್ರೊವೊಕೇಶನ್ ಆಯಿತು, ಅದು ಏನಕ್ಕೆ ಆಯಿತು ಅಂತ ಇಟ್ಸ್ ನಾಟ್ ಆಫ್ ಮೈ ಬಿಸ್ನೆಸ್. ಒಂದು ವೇಳೆ ನೀವು ವಿಜಯಲಕ್ಷ್ಮಿ ಸ್ಥಾನದಲ್ಲಿದ್ದರೆ ಏನು ಮಾಡ್ತಿದ್ರು? ಅಯ್ಯೋ, ಫಸ್ಟ್ ಆಫ್ ಆಲ್, ಇಟ್ ವುಡ್ ನಾಟ್ ಹ್ಯಾವ್ ಕಮ್ ಟು ದಟ್ ಸಿಚುವೇಶನ್. ನೋ, ಐ ಡೋಂಟ್ ಥಿಂಕ್ ಸೊ. ಇಲ್ಲ, ಐ ಡೋಂಟ್ ಥಿಂಕ್ ಐ ವುಡ್ ಎವರ್ ಇಂಡಲ್ಜ್. ಐ ಡೋಂಟ್ ಬಿಲೀವ್ ಇನ್ ವೈಲೆನ್ಸ್ ಅಟ್ ಆಲ್. ಐ ಆಮ್ ಸಾರಿ. ಗಾಂಧೀಜಿ ಹೇಳಿದ್ರಲ್ಲ, ಒಬ್ರು ಯಾರಾದ್ರೂ ನಿಮಗೆ ರೈಟ್ ಸೈಡಲ್ಲಿ ಕಪಾಳ ಕೊಡ್ತಾರೆ, ಶೋ ದ ಲೆಫ್ಟ್. ನೋ, ಆಕ್ಚುಲಿ I don't know the instant reaction. You will slap him. Certainly you will slap him. ಗೊತ್ತಿಲ್ವೇ ಆ ಥರ ಒಂದು ಸಿಚುವೇಶನ್ ಬಂದರೆ ಮಾತ್ರ ನಂಗೆ ಗೊತ್ತಾಗುತ್ತೆ. ಐ ಆಮ್ ನಾಟ್ ಯೂಸ್ ಟು ವೈಲೆನ್ಸ್. ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಹೊರಟಿದ್ದಾರೆ ನೀವು. ನಿಮ್ಮ ಉದ್ದೇಶ ಸಫಲ ಆಗಲಿ. ಯಾಕಂದರೆ ಈ ಫೈರ್ ಏನಿದೆ ಅಥವಾ ಈ ಫ್ರಸ್ಟ್ರೇಷನ್ ಎಲ್ಲರ ಹತ್ರನೂ ಇದೆ, ನಮ್ಮ ಹತ್ರನೂ ಇದೆ. ಅದು ಯಾರಾದರೂ ಒಳ್ಳೇದು ಮಾಡ್ತಾರೆ ಅಂತ ಸಪೋರ್ಟ್ ಖಂಡಿತ ಎಲ್ಲ ಕಡೆಯಿಂದ ಎಲ್ಲ ಕಾರ್ನರ್ಸ್ ಸಿಗುತ್ತೆ. ನಮ್ಮಿಂದ ಕೂಡ ನಿಮಗೆ ಒಳ್ಳೆ ಕೆಲಸಕ್ಕೆ, ಅದು ಯಾವುದೇ ಪಕ್ಷ ಇರಲಿ, ಸಿಗುತ್ತೆ ಅಂತ ಹೇಳ್ತಾ ಇವತ್ತು ನಮ್ಮ ಜೊತೆ ಮಾತಾಡಿದ್ದು ತುಂಬ ಥ್ಯಾಂಕ್ಸ್ ರಮ್ಯ. ನಿಮಗೆ ಥ್ಯಾಂಕ್ ಯು ವೆರಿ ಮಚ್. ಸೊ ಇದು ಬ್ಯೂಟಿಫುಲ್ ರಮ್ಯ, ತುಂಬ ಒಳ್ಳೆ ಮಾತುಗಳನ್ನ ಹೇಳಿದರು.
ನಮಗೆ ಅವರ ರಾಜಕೀಯ ಪ್ರವೇಶದ ಬಗ್ಗೆ, ಸೊ ಅವರ ರಾಜಕೀಯ ಪ್ರವೇಶದ ಹಿಂದಿರೋ ಉದ್ದೇಶಗಳನ್ನ ನಾವು ಮಾತಾಡಿದ್ವಿ, ಜೊತೆಗೆ ಇನ್ನಿತರ ಕಾಂಟ್ರವರ್ಸಿಗಳ ಬಗ್ಗೆ ಕೂಡ ಮಾತಾಡಿದರು. ಸೊ ಇದು ಇವತ್ತಿನ ವಿಶೇಷ ಸಂದರ್ಶನ. ಕ್ಷಣ ಕ್ಷಣ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್ 24/7.